ಎಳನೀರು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರವೇ. ಆದರೆ ಚಳಿಗಾಲದಲ್ಲಿ ಎಳನೀರು ಕುಡಿಯೋರು ಕಡಿಮೆ. ಅಲ್ಲದೆ ಚಳಿಯಲ್ಲಿ ಎಳನೀರು ಕುಡಿಬಹುದಾ ಅಂತ ಪ್ರಶ್ನೆ ಮಾಡೋರು ಇದ್ದಾರೆ. ಆದರೆ ಚಳಿಗಾಲದಲ್ಲೂ ಕೂಡ ನಿರಾತಂಕವಾಗಿ ಎಳನೀರು ಹೀರಬಹುದು. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಚಳಿಗಾಲವೆಂದು ಎಳನೀರು ಮರೆಯದಿರಿ. ಎಳನೀರಿನ ಹೇರಳ ಲಾಭಗಳಿವು. ಎಳನೀರು ಆರೋಗ್ಯಕ್ಕೆ ಒಳ್ಳೆಯದು ಎಂಬ ವಿಷಯ ಎಲ್ಲರಿಗೂ ಗೊತ್ತಿರೋದೆ. ಆದ್ರೆ ಮೈ ನಡುಗಿಸುವ ಈ ಚಳಿಯಲ್ಲಿ ಎಳನೀರನ್ನ ಸೇವಿಸಬಹುದೇ? ಈ ಪ್ರಶ್ನೆ ಕಾಡುತ್ತೆ. ಇದು ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳಂಥ ಅಗತ್ಯ ಪೋಷಕಾಂಶಗಳಿಂದ ತುಂಬಿರುವ ಒಂದು ನೈಸರ್ಗಿಕ ಪಾನೀಯ. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಮಾತ್ರವಲ್ಲ, ಚಳಿಗಾಲದಲ್ಲಿಯೂ ಕೂಡ ಎಳನೀರು ಸೇವಿಸೋದು ಹೆಚ್ಚು ಪ್ರಯೋಜನಕಾರಿ. ಹಾಗಾದ್ರೆ ಚಳಿಗಾಲದಲ್ಲಿಯೂ ಕೂಡ ಎಳನೀರನ್ನ ಸೇವಿಸೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಪ್ರಯೋಜನ ಇದೆ ತಿಳಿಯೋಣ. ಮೊದಲಿಗೆ ಹೈಡ್ರೇಟ್ ಆಗಿರಿಸುತ್ತೆ. ಎಳನೀರು ನೈಸರ್ಗಿಕ ಎಲೆಕ್ಟ್ರೋಲೈಟ್ ಪಾನೀಯವಾಗಿದ್ದು ಇದು ಚಳಿಗಾಲದಲ್ಲಿಯೂ ದೇಹವನ್ನ ಹೈಡ್ರೇಟ್ ಆಗಿ ಇರಿಸುತ್ತೆ. ಇದು ಜಲಸಂಚಯನಕ್ಕೆ ಸಹಾಯ ಮಾಡುವುದರಿಂದ ಒಟ್ಟಾರೆ ಚಯಾಪಚಯ ಬೆಂಬಲಿಸುತ್ತೆ. ಚರ್ಮ ಶುಷ್ಕವಾಗುವುದನ್ನ ತಡೆಯುತ್ತೆ. ಇನ್ನು ತೂಕ ನಷ್ಟಕ್ಕೆ ಸಹಾಯ. ಕಡಿಮೆ ಕ್ಯಾಲೋರಿಗಳು ಮತ್ತು ಕೊಬ್ಬು ಇರೋದ್ರಿಂದ ಎಳನೀರು ಸಕ್ಕರೆ ಪಾನೀಯಗಳಿಗಿಂತ ಉತ್ತಮವಾಗಿದೆ. ಇದು ದೇಹಕ್ಕೆ ಪೋಷಕಾಂಶಗಳನ್ನು ಒದಗಿಸುತ್ತೆ. ಚಳಿಗಾಲದಲ್ಲಿ ಅತಿಯಾಗಿ ತಿನ್ನೋದನ್ನು ತಪ್ಪಿಸಲು ಕೂಡ ಸಹಕಾರಿ. ಇದರಿಂದ ತೂಕ ಹೆಚ್ಚಾಗೋದನ್ನು ತಪ್ಪಿಸಬಹುದು. ಇನ್ನು ಜೀರ್ಣಕ್ರಿಯೆ ಸುಧಾರಣೆ. ಎಳನೀರು ಜೈವಿಕ ಸಕ್ರಿಯ ಕಿಣ್ವಗಳನ್ನು ಹೊಂದಿರುತ್ತೆ. ಇದು ಜೀರ್ಣಕ್ರಿಯೆಯನ್ನ ಬೆಂಬಲಿಸುತ್ತೆ. ಹಾಗೆಯೇ ಮಲಬದ್ಧತೆ ಮತ್ತು ಉಬ್ಬರದಂತಹ ಸಾಮಾನ್ಯ ಚಳಿಗಾಲದ ಸಮಸ್ಯೆಗಳು ಕಾಡದಂತೆ ತಡೆಯುತ್ತದೆ. ಇದರ ನೈಸರ್ಗಿಕ ನಾರು ಕರುಳಿನ ಚಲನೆಯನ್ನ ನಿಯಂತ್ರಿಸಲು ಸಹಕಾರಿ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ. ಎಳನೀರಿನಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಪೋಷಕಾಂಶಗಳಾದ ವಿಟಮಿನ್ ಸಿ ಮತ್ತು ಮೆಗ್ನೀಷಿಯಂ ಸಮೃದ್ಧವಾಗಿದ್ದು ಇವು ರೋಗ ನಿರೋಧಕ ಶಕ್ತಿಯ ಕಾರ್ಯವನ್ನ ಹೆಚ್ಚಿಸ್ತವೆ. ಇದು ಶೀತ ಮತ್ತು ಜ್ವರದಂತಹ ಚಳಿಗಾಲಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ಎದುರಿಸಲು ದೇಹಕ್ಕೆ ಸಹಾಯ ಮಾಡುತ್ತೆ. ಇನ್ನು ಆರೋಗ್ಯಕರ ಚರ್ಮಕ್ಕೆ ಉತ್ತೇಜನ. ಇದರ ಹೈಡ್ರೇಟಿಂಗ್ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಲಕ್ಷಣಗಳು ಚರ್ಮವನ್ನು ತೇವಾಂಶ ಮತ್ತು ಹೊಳೆಯುವಂತೆ ಮಾಡಲು ಸಹಾಯ ಮಾಡ್ತವೆ. ಚಳಿಗಾಲದ ಗಾಳಿಯಿಂದ ಉಂಟಾಗುವ ಶುಷ್ಕತೆಯನ್ನ ಕಡಿಮೆ ಮಾಡುತ್ತೆ. ಇದನ್ನ ನಿಯಮಿತವಾಗಿ ಕುಡಿಯೋದ್ರಿಂದ ಚರ್ಮದ ಆರೋಗ್ಯವನ್ನ ಒಳಗಿನಿಂದ ಕಾಪಾಡುತ್ತೆ. ಇನ್ನು ರಕ್ತದೊತ್ತಡ ನಿಯಂತ್ರಣ. ಎಳನೀರಿನಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದೆ. ಇದು ಸೋಡಿಯಂ ಮಟ್ಟವನ್ನ ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ ಮತ್ತು ರಕ್ತದೊತ್ತಡ ನಿಯಂತ್ರಣವನ್ನ ಬೆಂಬಲಿಸುತ್ತೆ. ಚಳಿಗಾಲದಲ್ಲಿ ಹೃದಯ ರಕ್ತನಾಳದ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಇದು ಪ್ರಯೋಜನಕಾರಿ. ಶಕ್ತಿಯ ಮಟ್ಟ ಹೆಚ್ಚಳ. ಕಾರ್ಬೋಹೈಡ್ರೇಟ್ ಅಂಶ ಮತ್ತು ಎಲೆಕ್ಟ್ರೋಲೈಟ್ಗಳಿಂದಾಗಿ ಇದು ನೈಸರ್ಗಿಕವಾಗಿ ದೇಹದ ಶಕ್ತಿ ಮಟ್ಟವನ್ನ ಹೆಚ್ಚಿಸುತ್ತೆ. ನೀವು ದಿನವಿಡೀ ಸಕ್ರಿಯವಾಗಿರಲು ಎಳನೀರು ಉತ್ತಮ ಆಯ್ಕೆ. ಇನ್ನು ಮೂತ್ರಪಿಂಡದ ಆರೋಗ್ಯ. ಮೂತ್ರಪಿಂಡದ ಆರೋಗ್ಯಕ್ಕೆ ಬೆಂಬಲ. ಎಳನೀರು ಮೂತ್ರಪಿಂಡದ ಕಲ್ಲು, ಕಿಡ್ನಿ ಸ್ಟೋನ್ ರಚನೆಯನ್ನ ತಡೆಯಲು ಸಹಾಯ ಮಾಡುತ್ತೆ. ಚಳಿಗಾಲದಲ್ಲಿ ಇದು ದೇಹವನ್ನ ಹೈಡ್ರೇಟ್ ಆಗಿಡೋದ್ರಿಂದ ಮೂತ್ರಪಿಂಡ ಸರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯವಾಗುತ್ತೆ. ಇನ್ನು ಸ್ನಾಯು ಸೆಳೆತ ನಿಯಂತ್ರಣ. ಎಳನೀರಿನಲ್ಲಿರುವ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅಂಶವು ಕಡಿಮೆ ದೈಹಿಕ ಚಟುವಟಿಕೆ ಮತ್ತು ನಿರ್ಜಲೀಕರಣದಿಂದಾಗಿ ಚಳಿಗಾಲದಲ್ಲಿ ಕಾಡುವಂತಹ ಸ್ನಾಯು ಸೆಳೆತ ಹಾಗೆಯೇ ನೋವನ್ನ ತಪ್ಪಿಸುತ್ತದೆ. ನಿಮ್ಮ ಚಳಿಗಾಲದ ಆಹಾರದಲ್ಲಿ ಎಳನೀರನ್ನು ಸೇರಿಸೋದು ಪೋಷಣೆ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.